ಸಾಧಕರಿಗೆ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ, ಹಾಗೆ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಗೌರವವನ್ನು ಸಲ್ಲಿಸುವಂಥ ಒಂದು ಪ್ರಮುಖ ಕಾರ್ಯಕ್ರಮದ ವೇದಿಕೆಯಲ್ಲಿ ಪಾಲ್ಗೊಳ್ಳಲು ಇಷ್ಟು ಸಮಯ ನಮ್ಮ ಕುರಿತು ಮಾತನಾಡಿದ ಈ ತಾಲೂಕಿನ ಶಾಸಕರಾದ ಶ್ರೀಯುತ ಹರೀಶ್ ಅವರೇ, ಹಾಗೆ ಮತ್ತೊಬ್ಬರು ವಿಶ್ವ ಒಪ್ಪುವಂತಹ ವಿಜ್ಞಾನಿಗಳು ಅನೇಕ ವಿಶ್ವಗಳನ್ನು ವಿಶ್ವದ ಸುತ್ತ ಅನೇಕ ದೇಶಗಳನ್ನು ಪರ್ಯಟನೆ ಮಾಡಿ ತಮ್ಮ ಪ್ರತಿಭೆಯನ್ನು ಹೇಳ್ತಾ ವಿಜ್ಞಾನಿಗಳು ಆಗುತ್ತಾ ವಿಶ್ರಾಂತಿ ಕುಲಪತಿಗಳಾದ KS ರಂಗಪ್ಪ ಅವರೇ, ತಾಲೂಕು ಸಂಘದ ಪದಾಧಿಕಾರಿಗಳಾದ ಗಂಗಾಧರ ಅವರೇ, ತಾಲೂಕಿನ ಒಕ್ಕಲಿ ಸಂಘದ ಅಧ್ಯಕ್ಷರಾದ ಗಣೇಶ್ ಅವರೇ, ಹಾಗೆ ಭಾಷಣಕಾರರು ಸಿದ್ದೇಗೌಡರೇ, ಮತ್ತೆ ಸಾಧಕರಿಗೆ ಗೌರವ ಸಲ್ಲಿಸುವ ಒಳ್ಳೆಯ ಕಾರ್ಯಕ್ರಮ. ರಂಗಪ್ಪ ಅವರು ಮಾತನಾಡಿದಾಗ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕು. ಯಾಕೆ ಅಂತಂದರೆ ಅವರು ನಮ್ಮ ದೇಶದ ಮುಂದಿನ ಭವಿಷ್ಯಗಳನ್ನು ನಿರೂಪಿಸುವಂಥ ಮಕ್ಕಳು. ಹಾಗಾಗಿ ಅವರನ್ನು ಗೌರವಿಸುವಂಥದ್ದು ಒಳ್ಳೆಯ ಪವಿತ್ರವಾದ ಕಾರ್ಯಕ್ರಮ ಅಂತ ಹೇಳಿ ಬಳಸಿದ್ರು. ಹಾಗೆ ನಮ್ಮ ಶಾಸಕರು ತುಂಬ ಚೆನ್ನಾಗಿ ಇಲ್ಲಿಯ ವ್ಯವಸ್ಥೆಯ ಬಗ್ಗೆ, ಅವರು ಮಕ್ಕಳ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಉಳ್ಳವರು, ತಾಲೂಕಿನ ಬಗ್ಗೆ ಕಾಳಜಿಯನ್ನು ಉಳ್ಳವರು. ಪ್ರತಿ ವರ್ಷ ಈ ದೇವೇಗೌಡ ಜಯಂತಿ ಮತ್ತು ಮಕ್ಕಳ ಪ್ರೋತ್ಸಾಹ ಕಾರ್ಯಕ್ರಮವನ್ನು ನಾನು ಕಾಣ್ತಾ ಇದ್ದೇನೆ. ಈ ತಾಲೂಕಿನ ಎಲ್ಲ ಗಣ್ಯರು ಒಂದು ರೀತಿ ಹಬ್ಬ ರೀತಿ ಆಚರಿಸ್ತಾರೆ. ಅದು ಬಹಳ ಹೆಮ್ಮೆ ಆಗ್ತದೆ. ನಮ್ಮ ಹಿರಿಯರು ಒಕ್ಕಲಿಗ ಸಂಘದ ಎಲ್ಲ ಪದಾಧಿಕಾರಿಗಳು ಹಿರಿಯರು ಆಚರಿಸಿಕೊಂಡಿರುವ ಕಾರ್ಯಕ್ರಮ ಇಷ್ಟು ಭಾವನಾತ್ಮಕವಾಗಿ ಇದೆ ಅಂದರೆ ಮೂಲೆಯಲ್ಲಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕರೆಸಿ ವೇದಿಕೆಯಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುವ ಕಾರ್ಯಕ್ರಮ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿಭಾ ನವೋನ್ಮೇಷಶಾಲಿ ಅಂತ ಹೇಳ್ತಾರೆ. ಪ್ರತಿಭೆ ಯಾರ ಸ್ವತ್ತು ಅಲ್ಲ, ಯಾರು ಸಾಧನೆಯನ್ನು ಮಾಡ್ತಾರೋ ಅವರಿಗೆ ಆ ಪ್ರತಿಭೆ ಬರುತ್ತೆ. KR ನಗರ ಒಂದು ಸಣ್ಣ ಪುಟ್ಟ ಹಳ್ಳಿಯ ಹುಡುಗ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗ್ತಾರೆ, ವಿಜ್ಞಾನಿಗಳಾಗ್ತಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿನಲ್ಲಿ ಡಾಕ್ಟರೇಟ್ಗಳನ್ನು ಕೊಡಿಸ್ತಾರೆ, ರಿಸರ್ಚ್ ಸೆಂಟರ್ನ ಓಪನ್ ಮಾಡ್ತಾರೆ ಯೂನಿವರ್ಸಿಟಿನಲ್ಲೇ. ನಂತರ ಅನೇಕ ದೇಶಗಳಿಂದ ಅವರು ಮಾಡಿದಂಥ ಭಾಷಣಗಳು, ಅವರು ಕಂಡಿಡಿದಂಥ ಏನು ರಿಸರ್ಚನ್ನು ಅವ್ರ ಮುಂದೆ ಇಡ್ತಾರೆ. ಅವರನ್ನು ಗಮನಿಸಿದಂಥ ನಮ್ಮ ವಿಶ್ವವಿದ್ಯಾಲಯ ಅವರು ನಮ್ಮ ರಿಸೀವ್ ಮಾಡ್ತಾರೆ. ಓಪನ್ ಯೂನಿವರ್ಸಿಟಿ ಕೂಡ ಅವ್ರ ಕುಲಪತಿಗಳಾಗ್ತಾರೆ. ಎರಡು ವಿಶ್ವವಿದ್ಯಾಲಯವೂ ಕೂಡ ಕುಲಪತಿಗಳಾಗ್ತಾರೆ. ನಮ್ಮ ಹರೀಶ್ ಗೌಡ್ರು ಹೇಳಿದ್ರಲ್ಲ, ಆಗಿನ ಏನು ನಮ್ಮ ವಿಶ್ವವಿದ್ಯಾನಿಲಯ ಹೇಗಿತ್ತು, ಈಗಿನ ವಿಶ್ವವಿದ್ಯಾನಿಲಯ ಅಲ್ಲಿ ಹೋದರೆ ಅಮೇರಿಕ ಹೋದಾಗ ಆಗ್ತದೆ ಅಂತೇಳಿ ಅದಕ್ಕೇನಾದರೂ ಕಾರಣಕ್ಕಾಗ್ತದೆ ಅಂತಂದರೆ ಕುವೆಂಪು ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ
ಜೊತೆಗೆ ಅದನ್ನು ನವೀಕರಿಸಿ ಆ ಯೂನಿವರ್ಸಿಟಿಗೆ ಕಾಂಪೌಂಡೇ ಇರಲಿಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬರಬೇಕು ಬೇಕಾಗಿತ್ತು. ಕಾಂಪೌಂಡ್ ತಂದು ಅದು ಎಷ್ಟು ತಂದ್ರು ಆ ವಿದ್ಯಾರ್ಥಿಗಳು, ಅದೆಷ್ಟು ಕಟ್ಟಡಗಳು, ಅದೆಷ್ಟು ಮಹಾಲ್ಗಳು, ಮುಂದಿನ ನಮ್ಮ ಯುವಕರು ಅಧ್ಯಯನ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ ಬಗೆಬಗೆಯಾದಂಥ ವಿಭಾಗಗಳನ್ನು ತೆರೆದು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತಿಳ್ಕೊಳ್ಳೋಣ ನಮ್ಮ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿಸಿದಲ್ಲಿ ಅವ್ರ ಕುಲಪತಿಗಳಾಗಿ ಆ ಕ್ಷೇತ್ರದಲ್ಲಿ ಕುಳಿತುಕೊಂಡು, ಆ ಸಿಂಹಾಸನದಲ್ಲಿ ಕುಳಿತುಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡೋದು. ಆ ಸಮಯ ಕೆಲಸ ಮಾಡಿದ್ರೆ ತುಂಬ ಕಣ್ಣು ಬೀಳ್ತದೆ ಅಂತಾರಲ್ಲ, ಹಾಗೆ ಆ ಸಮಯದಲ್ಲಿ ವಿರೋಧ ಮಾಡೋದು ಜಾಸ್ತಿ ಇತ್ತು. ಆ ಸಮಯ ಬಹುಪಾಲು ಅದನ್ನು ಲೆಕ್ಕಿಸದೆ ಅವರು ಸೇವೆಯನ್ನು ಮಾಡಿದ್ರು. ಅವಾಗ ಇಟ್ಕೊಂಡಂಥ ಏನು ಸಮಯ ಇತ್ತಲ್ಲ ಬಹಳ ಪವಿತ್ರವಾದದ್ದು. ಆ ಕೆಲಸ ಅವರು ಮಾಡೋದನ್ನ ಮತ್ತೆ ಯಾರು ಮಾಡೋಕ್ಕಾಗಿಲ್ಲ. ಮತ್ತೆ ಅದೇನಿಲ್ಲ ಹಾಗೆ ನಡೆಸ್ಕೊಂಡು ಹೋಗ್ತಾರೆ. ಆದರೆ ಎಲ್ಲರೂ ಅಂತ ಮಾಡುವಂಥ ಶಕ್ತಿ ಸಿಗಲಿಲ್ಲ. ಇಷ್ಟನ್ನೆಲ್ಲ ಯಾರು ಮಾಡಿದ್ರು ಅಂದರೆ ನಮ್ಮ ಹಳ್ಳಿಯಲ್ಲಿ ಇಟ್ಟಿದ್ದಂಥ ಹುಡುಗ ಅವರೇ ದಂಡಪ್ಪ. ಅದು ಮಕ್ಕಳ ನಿಮ್ಮನ್ನು ಸಾಧ್ಯ ಆಗಿದೆ. ನೀವು ಆ ರೀತಿ ಮನಸ್ಸನ್ನು ಮಾಡಿ ರಿಸರ್ಚ್ ಮೈಂಡಲ್ಲಿ ಇಟ್ಕೋಬೇಕು. ನೀವು ಇವತ್ತು ವಿಜ್ಞಾನ ಎಂದು ವಹಿಸಿದ್ರೆ ನಾನು ವಾಯ್ಸ್ ಇಷ್ಟು ಕೇಳ್ತಿದ್ದಿಲ್ಲ, ನಿಮಗೆ ನಮ್ಮ ಕೈಯಲ್ಲಿ ಇರ್ತಿದ್ದಲ್ಲ, ಈಗ ಬಂದಿರೋದು ವಿಜ್ಞಾನದಿಂದ. ನಾವು ರೈತರು ನೋಡ್ತಾ ಇದ್ದೀವಲ್ಲ, ಅದು ವಿಜ್ಞಾನದಿಂದ. ನಾವು ಕೂತಿದ್ದೀವಲ್ಲ, ಈ ಕಾಂಕ್ರೀಟ್ ಹಾಕಿದ್ರಲ್ಲ, ಅದನ್ನು ವಿಜ್ಞಾನಿಗಳು ಒಂದೊಂದು ಜೀವನವನ್ನು ಅವರು ಯಾಗ ಮಾಡಿರ್ತಾರೆ, ರಿಸರ್ಚ್ ಮಾಡಲಿಕ್ಕೆ ಒಂದೊಂದು ಜೀವನವನ್ನು ಕಾದಿರ್ತಾರೆ. ಹಾಗಾಗಿ ವಿಜ್ಞಾನಿಗಳ ಏನು ಅನುಭವ ಇದೆ, ರಂಗಪ್ಪನವರು ಅಮೂಲ್ಯವಾದ ಒಳ್ಳೆಯ ಭಾಷಣವನ್ನು ಕೊಟ್ಟು ನೀವು ಅವರನ್ನ ಚೆನ್ನಾಗಿ ಕೇಳಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಮುಂದೆ ಒಂದು ದಿವಸ ಹೀಗೆ ಆಗ್ತೀರಿ ಅನ್ನೋ ಶಕ್ತಿಯನ್ನು ತುಂಬಿಕೊಳ್ಬೇಕು. ನಮ್ಮ ನಾಡನ್ನು ಹಾಡುವಂಥವರು ಕೆಂಪೇಗೌಡರು. ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತ ಏನು ಬಸವಣ್ಣ ಹೇಳಿದ್ರು, ಆ ತತ್ವವನ್ನು 517 ವರ್ಷದ ಹಿಂದೆ ಕೆಂಪೇಗೌಡರು ಆಚರಿಸಿದರು. ಎಲ್ಲ ವರ್ಗದ ಎಲ್ಲ ಜಾತಿಯ ಜನರನ್ನು ಒಟ್ಟುಗೂಡಿಸಿಕೊಂಡು ಬೆಂಗಳೂರು ನಗರದಲ್ಲಿ ಬೆಳೆಯಬೇಕು ಅಂತ ಹೇಳಿ ಬೆಂದ ಕಾಲವನ್ನು, ಆ ಬೆಂದ ಕಾಲವನ್ನು ಇವತ್ತು ಬೆಂಗಳೂರಿನ ಮಾಡಿದ್ರು. ಅದು ಸಿಲಿಕಾನ್ ಸಿಟಿ ಆಗಿದೆ. ವಿಶ್ವದಲ್ಲಿ ಏನಾದರೂ ವಿಶ್ವದ ಭೂಪಟದಲ್ಲಿ ಸಿಲಿಕಾನ್ ಸಿಟಿ ಇದೆ ಅಂತಂದರೆ ಅದು ಬೆಂಗಳೂರು. ಅಂತಹ ಬೆಂಗಳೂರನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ನಡೆಯಲ್ಲ. ಕೆಂಪೇಗೌಡರು ಅನೇಕ ಕೆರೆಕಟ್ಟೆಗಳನ್ನು ಕಟ್ಟಿಸಿದರು, ದಾರಿ ಉದ್ದಕ್ಕೂ ಮರಗಿಡಗಳನ್ನು ನಡೆಸಿದರು, ಅನೇಕ ದೇವಾಲಯ ನಿರ್ಮಾಣ ಮಾಡಿದರು, ಜನೋಪಯೋಗಿ ಕಾರ್ಯಕ್ರಮಗಳನ್ನು ಅವರು ಮಾಡಿದರು. ಇದು ನಮ್ಮ ಮಕ್ಕಳಿಗೆ ಕೊಂಡಿ ಆಗಬೇಕು. ಅವ್ರು ಮಾಡಿದಂಥ ಸಾಧನೆಯನ್ನ ನಮ್ಮ ಮಕ್ಕಳು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ನಮ್ಮ ಒಕ್ಕಲಿಗ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಆ ಒಕ್ಕಲಿಗ ಕೆಂಪೇಗೌಡರ ಜಯಂತಿ ಮತ್ತೆ ಸಾಧಕರಿಗೆ ಗೌರವ, ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸೋದು ಇದೊಂದು ಹೆಮ್ಮೆಯ ಹಬ್ಬ ರೀತಿ ಮಾಡ್ತಾ ಇದ್ದಾರೆ. ಹೀಗೆ ಒಟ್ಟಾಗಿ ಮಾಡ್ತಾರೆ. ಇದು ಎಲ್ಲರೂ ಒಟ್ಟಾಗಿ ಮಾಡುವಂಥ ಹಬ್ಬ ಸ್ವರ್ಗ ಸುಖವನ್ನು ಕೊಡ್ತದೆ. ಅಂತಹ ಕೆಲಸವನ್ನು ಮತ್ತೆ ಏನು ಒಟ್ಟಾಗಿ ಎಲ್ಲರೂ ಮಾಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ವಿದ್ಯಾರ್ಥಿಗಳು ಮುಂದಿನ ದಿವಸದಲ್ಲಿ ನಿಮ್ಮ ಭವಿಷ್ಯವನ್ನು ಇವತ್ತೇ ನೀವು ಗುರಿ ಹಚ್ಚಿಕೊಳ್ಳಬೇಕು. ನಾನು ಉತ್ತರ ಆಗ್ತೀನಿ. ಆಮೇಲೆ ವಿಜ್ಞಾನಿಗಳಿಗೆ ಜಾಸ್ತಿ ಗೌರವ ಮಾಡಿ ಎಲ್ಲ ಅವಕಾಶಗಳನ್ನು ದೊರೆಯುತ್ತವೆ. ಮಕ್ಕಳ ಶಕ್ತಿಯನ್ನು ಕಾಲವೇಶಿಸುವ ಜಗತ್ತು ಆರೋಗ್ಯ ಮನಸ್ಸನ್ನು ತಿಳ್ಕೊಂಡು ಕೇಳಿದ ನನ್ನ ಮಾತನ್ನು